ನಮಸ್ತೆ ಎಲ್ರಿಗೂ. ಸರ್ಕಾರದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದ ರಾಜ್ಯಪಾಲರು, ಅಂದ್ರೆ ಆ ಒಂದು ಸರ್ಕಾರದಿಂದ, ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಏನು ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು ಮೈಕ್ರೋ ಫೈನಾನ್ಸ್ ವಿರುದ್ಧ, ಅದಕ್ಕೆ ಅವರು ಸಹಿ ಹಾಕಿಲ್ಲ. ರಾಜ್ಯದಲ್ಲಿ ನೀವು ನೋಡೋದಾದ್ರೆ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಅನೇಕರು ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ. ಅದೆಷ್ಟೋ ಜನರು ಬೀದಿಗೆ ಬಿದ್ದಿದ್ರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜನರು ರೋಸಿ ಹೋಗಿದ್ರು ಕರ್ನಾಟಕದಲ್ಲಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಒಂದು ಸುಗ್ರೀವಾಜ್ಞೆನ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ಮೂಗುದರ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿತ್ತು. ಇದೀಗ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಯನ್ನು ತಡೆಗಟ್ಟುವ ರಾಜ್ಯ ಸರ್ಕಾರದ ಒಂದು ಈ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ, ಅಂದ್ರೆ ಸಹಿ ಹಾಕಿಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡಿದ್ದಾರೆ, ಕೆಲವೊಂದು ಸ್ಪಷ್ಟನೆ ಕೊಡಿ ಕೇಳಿ ರಾಜ್ಯಪಾಲ ತಾವರ್ ಚಂದ್ ಅವರು ವಾಪಸ್ ಕಳುಹಿಸಿದ್ದಾರೆ. ಸೊ ಜನ ಎಲ್ಲ ತುಂಬಾ ಜನ ರೋಸ್ ಹೋಗಿದ್ರು ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ. ಓಕೆನಾ? ಸೊ ಕೆಲವರು ಹೇಳ್ತಾರೆ, ಯಾಕೆ ಮೈಕ್ರೋ ಫೈನಾನ್ಸ್ ಈಗ ಸಾಲ ತಗೊಂಡ್ಮೇಲೆ ನೀವು ವಾಪಸ್ ಕಟ್ಬಹುದಲ್ವಾ ಅಂತ ತುಂಬಾ ಜನದ ಪ್ರಶ್ನೆ ಆಗಿದೆ. ಎಸ್, ಸಾಲ ಕೊಡೋದಕ್ಕೂ ಮತ್ತು ತಗೊಳ್ಳೋದಕ್ಕೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲೇನಾಗಿದೆ, ಸಾಲ ಕೊಡಬೇಕಾದ್ರೆ ಅವರೇ ಫೋರ್ಸ್ ಮಾಡಿ ತಗೊಳ್ಳಿ ಅಂತ ಕೆಲವರಿಗೆ ಫೋರ್ಸ್ಫುಲಿ ಕೊಟ್ಟು ಬಡ್ಡಿನ ಹೆಚ್ಚಿಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಇದೆ. ಕೆಲವೊಂದು ರೂಲ್ ಪ್ರಕಾರ ಅವ್ರಿಗೆ ಏನು ತಿಳಿದರೆ, ಅಂದ್ರೆ ಈಗ ಹಳ್ಳಿ ಕಡೆ ಎಷ್ಟೋ ಜನಕ್ಕೆ ಅದೊಂದು ರೂಲ್ಸ್ ಆಗಿರ್ಬೋದು, ಅಥವಾ ಬಡ್ಡಿ ಎಷ್ಟು ಹೇಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳ್ದೇನೆ. ಸೊ ಇವಾಗ ನಾವು ಈ ತರ ಕಲೆಕ್ಟ್ ಮಾಡ್ತೀವಿ ಅಂತ ಕೆಲವೊಬ್ರು ರೌಡಿಗಳನ್ನ ಕಳಿಸೋದು, ಈ ತರ ಪುಂಡರ್ನ ಕಳಿಸೋದು, ಎದುರಿಸೋದು, ಈ ತರ ಆಗಿದ್ದರಿಂದ ಸರ್ಕಾರ ಒಂದು ಸುಗ್ರೀವಾಜ್ಞೆಗೆ ಬರ್ತಾರೆ. ಆದರೆ ಇಲ್ಲಿ ಈ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರವೇ ಗಮನ ಹರಿಸಲಾಗಿದೆ. ಯಾರು ಸಾಲ ತಗೊಂಡಿರ್ತಾರೆ ಅವ್ರ ಕಡೆ ಮಾತ್ರ ಗಮನ ಕೊಟ್ಟಿದ್ದೀರಾ, ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸುತ್ತಿಲ್ಲ ಎಂದು ರಾಜ್ಯಪಾಲರು ಇವತ್ತು ಅದನ್ನ ಸಹಿ ಹಾಕಿಲ್ಲ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗಲಿದೆ. ಲಾಂಗ್ ಟರ್ಮ್ ಅಲ್ಲಿ ನಾವು ಏನಾದ್ರು ನೋಡಕ್ ಹೋದ್ರೆ, ಇದು ಒಂದು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ, ಅಂದ್ರೆ ಈ 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡೋದಿಲ್ಲ ಯಾರು ಮೈಕ್ರೋ ಫೈನಾನ್ಸ್ ಕಂಪನಿಗಳು. ಇದು ನೀವು ಹೇಗೆ 5 ಲಕ್ಷ ದಂಡ ಹಾಕುತ್ತೀರಾ ಅಂತ ಮಾತ್ರ ಕೇಳಿದ್ದಾರೆ. ಯಾಕಂದ್ರೆ ಈಗ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಂದ್ರೆ 3 ಲಕ್ಷ ಮಾತ್ರ ಸಾಲ ಕೊಡಬೇಕು. ಇಲ್ಲಿ ದಂಡ ಅವರು ಮೆನ್ಷನ್ ಮಾಡಿರೋದು ಸರ್ಕಾರದಿಂದ 5 ಲಕ್ಷ ದಂಡ ಹಾಕ್ತಿವಿ ಜನಗಳಿಗೆ ಹಿಂಸೆ ಕೊಟ್ರೆ ಅಂತ. ಸೊ ರಾಜ್ಯಪಾಲರು ಏನ್ ಮಾಡಿದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸಾಲ ಪಡೆಯುವವನ ಬಳಿ ಏನೂ ದಾಖಲೆ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ. ಅಂದ್ರೆ ಈಗ ಯಾರು ಸಾಲ ತಗೊಂತಿದ್ದಾರೆ ಅವ್ರ ಹತ್ರ ಸಾಲ, ಈಗ ಮೈಕ್ರೋ ಫೈನಾನ್ಸ್ ಕಂಪನಿ ನೀವೇನೋ ಅವನ್ನ ದಾಖಲೆ ತಗೋಬಾರದು, ಹಾಗೆ ಸಾಲ ಕೊಡಬೇಕು ಅಂದ್ರೆ ಯಾರು ಕೊಡ್ತಾರೆ? ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಮುಂದೆ ಇದು ಸರ್ಕಾರಿ ಸಾಲಗಳಿಗೂ ಕೂಡ ಒಂದು ಅಪ್ಲೈ ಆದ್ರೆ ಕಷ್ಟ ಆಗುತ್ತೆ. ಶಿಕ್ಷೆಯ ಪ್ರಮಾಣ 10 ವರ್ಷ ವಿಧಿಸಲಾಗಿದೆ ಯಾವ ಸುಗ್ರೀವಾಜ್ಞೆ ಪ್ರಕಾರ. ಶಿಕ್ಷೆಯ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಇದು ಎಫೆಕ್ಟ್ ಆಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದನ್ನ ತಿರಸ್ಕರಿಸಕ್ಕೆ ಇದೆಲ್ಲಾ ಕಾರಣಗಳನ್ನ ಕೊಟ್ಟಿದ್ದಾರೆ. ಒಂದೇನು ಅಂದ್ರೆ, 5 ಲಕ್ಷ ಸಾಲ ಇರೋದೇ 3 ಲಕ್ಷ, ನೀವು 5 ಲಕ್ಷ ಹೇಗೆ ದಂಡ ಹಾಕ್ತೀರಾ? ಇನ್ನೊಂದು, ಇಲ್ಲಿ ಸಾಲ ಪಡೆಯುವವನ ಬಳಿ ಏನು ದಾಖಲೆಗಳನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿದೀರಾ, ಅದರಲ್ಲಿ ಲಾಜಿಕ್ ಇಲ್ಲ. ಮತ್ತೆ ಇನ್ನೊಂದು, ಶಿಕ್ಷೆಯ ಪ್ರಮಾಣ 10 ವರ್ಷ. ಸೊ ಪ್ರಾಮಾಣಿಕವಾಗಿ ಯಾರಾದ್ರೂ ಸಾಲ ಕೊಟ್ರೆ ಅವ್ರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಓಕೆನಾ? ಇದೆಲ್ಲಾ ಒಂದು ಸಾಧಕ ಬಾಧಕಗಳನ್ನ ಚರ್ಚಿಸಿ ಇದಕ್ಕೆ ಸಹಿ ಹಾಕಿಲ್ಲ ಅನ್ನೋದು ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದನ್ನು ಇನ್ನೊಂದೇನಾಗಿದೆ, ಇಲ್ಲಿ ಈ ಸುಗ್ರೀವಾಜ್ಞೆ ಇರೋದು ಕರ್ನಾಟಕ ಸರ್ಕಾರದಿಂದ. ಯಾಕೆ ರಾಜ್ಯಪಾಲರು ಇದನ್ನ ಇದು ಮಾಡಿದ್ದಾರೆ ಅಂದ್ರೆ, ಇಷ್ಟೆಲ್ಲಾ ಪಾಯಿಂಟ್ಸ್ ಬರುತ್ತೆ. ಓಕೆನಾ? ಸಾಲ ವಸೂಲಾತಿ ನೆಪದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಜನಗರಿಗೆ ಕಿರುಕುಳ ನೀಡುತ್ತಿವೆ ಎಂಬ ಆರೋಪ ಕೇಳಿ ಬಂದಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮಸ್ಥರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ರೋಸಿ ಹೋಗಿ ಊರನ್ನೇ ತ್ಯಜಿಸಿದ್ದಾರೆ. ಈ ತರ ಒಂದು ಸಿಚುವೇಶನ್ ಕೂಡ ನೋಡಿದ್ದೀವಿ. ಆತ್ಮಹತ್ಯೆ ಶರಣಾಗಿದ್ದಾರೆ, ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಹೋಗಿದ್ದಾರೆ. ಓಕೆನಾ? ಸೊ ಇಷ್ಟೆಲ್ಲಾ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗೆ ಇಡೀ ಶಾಪ ಹಾಕ್ತಿದ್ದಾರೆ. ಆ ಟೈಮಲ್ಲಿ ಇವರು ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಬಿಕಾಸ್ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಲಾಜಿಕ್ ಇಲ್ಲ, ಈ ಕರಡನ್ನು ನಾವು ಒಪ್ಕೊಳ್ಳಕ್ಕಾಗಲ್ಲ ಅನ್ನೋದು ಅವರ ವಾದವಾಗಿದೆ. ಓಕೆನಾ? ತುಂಬಾ ಅವರು ಸ್ಪಷ್ಟನೆ ಕೇಳಿ ಸುಗ್ರೀವಾಜ್ಞೆ ಏನಿದೆ ಅದನ್ನ ವಾಪಸ್ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದನ್ನ ನೋಡಿದ್ರೆ ಸರ್ಕಾರಕ್ಕೆ ಒಂದು ಹಿನ್ನಡೆ ಆಗಿದೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಲಾಜಿಕ್ ಇಲ್ಲದೆ ಇರೋ ಒಂದು ರೂಲ್ಸ್ ಆಗಿರ್ಬೋದು, ಅಥವಾ ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನ ಅವರು ಇಟ್ಟಿದ್ದಾರೆ. ಓಕೆನಾ? ಸೊ ಕಾದು ನೋಡ್ಬೇಕು ಸರ್ಕಾರ ಯಾವ ರೀತಿ ಇದನ್ನ ನೆಕ್ಸ್ಟ್ ಫರ್ದರ್ ಸ್ಟೆಪ್ ನ ತಗೊಳುತ್ತೆ, ಜನರಿಗೆ ಯಾವ ರೀತಿ ಇದೊಂದು ಸಪೋರ್ಟ್ ಮಾಡ್ತಾರೆ, ಸರ್ಕಾರ ನಿಲ್ಲುತ್ತೆ. ಸೊ ಕರೆಕ್ಟ್, ಈಗ ಜನರು ಸಾಲ ತಗೋಬೇಕಾದ್ರೆ ಕಟ್ಟಲ್ಲ ಅನ್ನೋದು ಅದು ಒಂದು ಪ್ರಾಬ್ಲಮ್ ಇದೆ. ಬಟ್ ಇಲ್ಲಿ ಯಾವುದೇ ರೀತಿ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಿಲ್ಲ ಈ ಕರಡು ಪ್ರಕಾರ, ಅಂದ್ರೆ ಈ ಒಂದು ಸುಗ್ರೀವಾಜ್ಞೆ ಪ್ರಕಾರ.
ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗುತ್ತೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡೋಂಗಿಲ್ಲ. ನೀವು 5 ಲಕ್ಷ ದಂಡನ ಇಲ್ಲಿ ಮೆನ್ಷನ್ ಮಾಡಿದಿರ ಸುಗ್ರೀವಾಜ್ಞೆಯಲ್ಲಿ ಅನ್ನೋದು ಇವರ ಅಂದ್ರೆ ಈ ಒಂದು ವಾದ ಆಗಿದೆ. ಓಕೆನಾ, ಅದಕ್ಕೋಸ್ಕರ ಇವರು ನಾವು ಸಹಿ ಹಾಕಲ್ಲ, ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ಒಂದು ರಾಜ್ಯಪಾಲರ ವಾದವಾಗಿದೆ. ಸೊ ಸರ್ಕಾರ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ತಗೊಳುತ್ತೆ, ಅಥವಾ ಈ ಒಂದು ಶಿಕ್ಷೆ ಪ್ರಮಾಣ ಇರ್ಬೋದು, ಅಥವಾ ಒಂದು ದಂಡದ ಪ್ರಮಾಣ ಇರ್ಬೋದು, ಇದರಲ್ಲಿ ಏನಾದ್ರೂ ಬದಲಾವಣೆ ಮಾಡಿ ಮತ್ತೆ ಅದನ್ನ ಒಂದು ಮತ್ತೆ ಫರ್ದರ್ ಸುಗ್ರೀವಾಜ್ಞೆನ ಹೊರಡಿಸುತ್ತಾ ಅಥವಾ ಇದರಿಂದ ಹಿಂದೆ ಸರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಸೊ ಏನೇ ಆದ್ರೂ ಈ ಒಂದು ಮೈಕ್ರೋ ಫೈನಾನ್ಸ್ ಗಳು ಕೂಡ ಜನರಿಗೆ ಕೊಡ್ತಿರೋ ಹಿಂಸೆ ಕೂಡ ಅಷ್ಟೇ ಕೆಟ್ಟದ್ದಾಗಿದೆ. ಸೊ ಸಾಲ ಕೊಡೋರು ಮತ್ತು ಕೊಟ್ಟವರ ನಡುವೆ ಒಂದು ಒಳ್ಳೆ ಏನಿರ್ಬೋದು ಅದು ಕಮ್ಯುನಿಕೇಶನ್ ಇರಬೇಕು. ಯಾವುದೇ ರೀತಿ ಸಾಲ ತಗೊಂಡ್ಮೇಲೆ ನಾವು ಕೂಡ ಕರೆಕ್ಟ್ ಆಗಿ ಕಟ್ಟಬೇಕು, ಅಥವಾ ಸಾಲ ತಗೋಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಕೇಳಿರ್ಬೇಕು. ಯಾವ ರೀತಿ ಇರುತ್ತೆ, ಬಡ್ಡಿ ಎಷ್ಟು ರೇಟು, ಯಾವಾಗ ಕಟ್ಟಬೇಕು, ಏನು ಪ್ರತಿಯೊಂದನ್ನು ಕೇಳಿಕೊಂಡು ಸಾಲ ತಗೋಬೇಕಾಗತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.